ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಾನೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಹೊಸ ನೇಮಕಾತಿ ಇದ್ರ ಬಗ್ಗೆ ಸಂಬಂಧಿಸಿರುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ದೊರೆತಾ ಹೋಗ್ತದೆ. ಒಟ್ಟಾರೆ ಹುದ್ದೆಗಳು ಮತ್ತು ನೋಟಿಫಿಕೇಷನ್ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ದೊರೆತಿದೆ ಸ್ನೇಹಿತರೆ. ಈ ಒಂದು ESI ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಓಕೆ, ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಅಲ್ಲಿರುವಂಥ ತರಗತಿಗಳನ್ನ ವೀಕ್ಷಣೆ ಮಾಡ್ಬೋದು ಮತ್ತು ಸಪೋರ್ಟ್ ಮಾಡ್ಬೋದು. ಓಕೆ, ಈಗ ನಾವು ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಖಾಲಿರುವ ಈ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಮತ್ತು ಯಾವ ಕಾಲಮಿತಿಯೊಳಗೆ ನೇಮಕಾತಿ ಮಾಡುತ್ತೀರಿ ಅಂತೇಳಿ ಸದನದಲ್ಲಿ ಕೇಳಿದಂಥ ಪ್ರಶ್ನೆಗೆ ಇದಕ್ಕೆ ಉತ್ತರ ಏನು ದೊರಕಿದೆ ಅಂತಂತಂದರೆ, ಈಗಾಗಲೇ ಅಬಕಾರಿ ಉಪ ಅಧೀಕ್ಷಕರು ವೃಂದದ 10 ಹುದ್ದೆಗಳನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಏನು ಮಾಡಿದ್ದಾರೆ ಅಂತಂತಂದರೆ ನೇಮಕಾತಿಯನ್ನು ಮಾಡಿದ್ದಾರೆ. ಓಕೆ, ಇನ್ನು ಉಳಿದಂತಹ ಉಪ ನಿರೀಕ್ಷಕರು ಅಂದರೆ ಸಬ್ ಇನ್ಸ್ಪೆಕ್ಟರ್ ವೃಂದದಲ್ಲಿ 265 ಹುದ್ದೆಗಳು, ಜೊತೆಗೆ ಅಬಕಾರಿ ಪೇದೆ ಅಂದರೆ ಪೊಲೀಸ್ ಅಬಕಾರಿ ಕಾನ್ಸ್ಟೇಬಲ್ ಹುದ್ದೆಗಳು, ಟೋಟಲಾಗಿ 942 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡಲಾಗಿದ್ದು, ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಉಳಿದಂತೆ ಇತರೆ ವೃಂದಗಳಲ್ಲಿ ಖಾಲಿ ಉಳಿರುವಂತಹ ಹುದ್ದೆಗಳನ್ನು ಪದೋನ್ನತಿ ಕೋಟಾದಡಿ ಅರ್ಹ ಅಧಿಕಾರಿ ನೌಕರರ ಲಭ್ಯತೆ ಆಧರಿಸಿ ಪ್ರಮೋಷನ್ ಆಧಾರದ ಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತಂತಂದರೆ ನೇಮಕಾತಿಯನ್ನು ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಅಂತಂದರೆ ಈಗ ಪ್ರೆಸೆಂಟಾಗಿ 262 ESI ಹುದ್ದೆಗಳು ಮತ್ತು 942 ಕಾನ್ಸ್ಟೇಬಲ್ ಅಬಕಾರಿ ಇಲಾಖೆಯಲ್ಲಿ ಈ ಒಂದು ಹುದ್ದೆಗಳು ಬಂದುಬಿಟ್ಟು ಸರಿಸುಮಾರು ಯಾವಾಗ ಬರ್ಬೋದು ನೋಟಿಫಿಕೇಷನ್ ಅಂತಲೂ ಸಹ ನೋಡೋಣ. ಇವುಗಳನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ನೇಮಕಾತಿಯನ್ನು ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ KPSC ಮೂಲಕವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕಾನ್ಸ್ಟೇಬಲ್ಗೆ PUC ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಪದವಿಯನ್ನು ಮುಗಿದಿರಬೇಕು. ಓಕೆ, ಮೇಲು ಮತ್ತು ಫಿಮೇಲು ಇಬ್ಬರೂ ಸಹ ಅಪ್ಲೈಯನ್ನು ಮಾಡ್ಬೋದು ಸ್ನೇಹಿತರೆ. GK ಮತ್ತು ಕನ್ನಡ ಒಂದು ಪರೀಕ್ಷೆಗಳು ಇರ್ತವೆ ಇದಕ್ಕೆ. ಇನ್ನೂ ಇದರ ಬಗ್ಗೆ ಸಂಪೂರ್ಣವಾದಂಥ ಫಿಸಿಕಲ್ಲು ಮತ್ತು ಸೆಲೆಕ್ಷನ್ ಪ್ರೊಸೆಸ್ಸು ಅದರ ಬಗ್ಗೆಯೂ ಸಹ ವಿಡಿಯೋ ಮಾಡಿ ಅಂತಂತಂದರೆ ಅದ್ರ ಬಗ್ಗೆಯೂ ಮಾಡ್ತೀನಿ. ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು, ಯಾವ ರೀತಿ ಸೆಲೆಕ್ಷನ್ ಆಯಿತು, ಎಲ್ಲದ್ರ ಬಗ್ಗೆಯೂ ಸಹ ಮಾಡೋಣ. ಓಕೆ, ಸರಿಸುಮಾರು ಈ ನೋಟಿಫಿಕೇಷನು 2-3 ವರ್ಷದಿಂದ ಬರುತ್ತೆ ಅಂತಂತಂದರೂ ಇನ್ನೂ ಸಹ ಬಂದಿಲ್ಲ. ಬಟ್ ಇನ್ನೂ ಈಗ ಯಾವಾಗ ಬರ್ಬೋದು ಅಂತಂತಂದರೆ ಇನ್ನೂ ಒಳ ಮೀಸಲಾತಿ ಚರ್ಚೆ ನಡೀತಾ ಇದೆ ಸ್ನೇಹಿತರೆ. ಅದೆಲ್ಲ ಮುಗಿದ ನಂತರ ಎಲ್ಲ ನೋಟಿಫಿಕೇಷನ್ ಯಾವಾಗ ಆರಂಭ ಆಗುತ್ತೋ ಇದು ಸಹ ಸರಿಸುಮಾರು ಎಕ್ಸ್ಪೆಕ್ಟೆಡ್ ಆಗಿ ನೋಟಿಫಿಕೇಷನ್ ಬರುವಂಥದ್ದು ಮೇ ಜೂನ್ ಸಹ ಆಗುವಂಥ ಸಾಧ್ಯತೆ ಇದೆ. ಅದು ಎಕ್ಸ್ಪೆಕ್ಟೆಡ್, ಮತ್ತು ಅಲ್ಲೂ ಸಹ ಬರುತ್ತೋ ಇಲ್ಲ ಎಂಬುದು ಗ್ಯಾರಂಟಿಯನ್ನು ಕೊಡೋಕ್ಕಾಗೋದಿಲ್ಲ. ಯಾಕಂತಂದರೆ ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ಗಳು ಇನ್ನೂ ಸಹ ಆರಂಭ ಆಗಿಲ್ಲ. ಆರಂಭ ಆದ ತಕ್ಷಣ ಈ ಒಂದು ನೋಟಿಫಿಕೇಷನ್ ಸಹ ಬರುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.